ಈ ಏರಿಯಾ ಅಂತೂ ಏನು ನೋಡ್ತಾ ಇದ್ರೆ ನೀವು ಇದೇನು ಕಾಣ್ತಾ ಇತ್ತು, ಇದು ಲೋಯೆಸ್ಟ್ ರೈನ್ಫಾಲ್ ಏರಿಯಾ ಇನ್ ಸೌತ್ ಇಂಡಿಯಾ. ಅಂದರೆ ಸೌತ್ ಇಂಡಿಯಾದಾಗೆ ಅತಿ ಕಡಿಮೆ ಮಳೆ ಬೀಳೋ ಜಾಗ ಇದೆಲ್ಲ. ಈರುಳ್ಳಿ ಸವಾಸ ಹಿಂಗಿರುತ್ತೆ. ಬಟ್ಟೆ ಎಲ್ಲ ನೆನ್ಸ್ಕೊಂಡು, ತಲೆ ಎಲ್ಲ ನೆನ್ಸ್ಕೊಂಡು, ರೋಡ್ ಮಾಡ್ಕೊಂಡು ಹೋಗ್ಬೇಕು. ಕಷ್ಟಪಡ್ತಾರೋ ಗಾಡಿಯವ್ರು ಕೂಡ ಅಷ್ಟೇ ಕಷ್ಟಪಡ್ತಾರೆ. ಇವನ್ನೆಲ್ಲ ತಗೊಂಡು ಮಾರ್ಕೆಟ್ಗೆ ತಗೊಂಡ್ಸೈತಿ. ಅದಕ್ಕೆ ಡ್ರೈವರ್ಗಳು ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅಂತ ಹೇಳೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯರ್ ಟ್ರಕ್ ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ನಾನು ಸುಮಾರು ಊರಿಗೆ ಬಂದು ಒಂದು 8-9 ದಿನ ಆಯಿತು. ಹಬ್ಬಕ್ಕೆ ಗಾಡಿ ನಿಲ್ಲಿಸಿದ್ದು. ಇವತ್ತು ಡೇಟ್ ಬಂದು 10ನೇ ತಾರೀಕು ಗಾಡಿ ಎತ್ತಾ ಇರೋದು, ಸೋಮವಾರ. ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳೆಲ್ಲ ಇದ್ವು, ಅವೆಲ್ಲ ಮುಗಿಸ್ಕೊಂಡು ಸ್ವಲ್ಪ ದಿನ ಮನೇಲಿ ಇದ್ದು ಎಲ್ಲ ಭಾಳ ಕೆಲಸ ಇದ್ವು. ಇಷ್ಟು ದಿನ ನೀವು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ನೋಡಿದ್ದು. ಹಬ್ಬ ಆದಮೇಲೆ ಒಂದು 3-4 ವೀಡಿಯೋ ಬಂದ್ವಲ್ಲ, ಅವೆಲ್ಲ ಟ್ರಿಪ್ಪಿಂದು. ಅಂದರೆ ಹಬ್ಬಕ್ಕಿಂತ ಮುಂಚೆ ಓಡಿಸಿದ್ದೆ, ಅದನ್ನ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ಕೊತ ಬಂದೆ ಅಷ್ಟೇ. ಇವಾಗ ಏನಪ್ಪ ಅಂದರೆ ಇವಾಗ ಫೈನಲಾಗಿ ಮನೆ ಬಿಡೋ ಟೈಮ್ ಬಂತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಊರಿಂದ. ಅಂದರೆ ಊರಿಂದ ಹೊರಟು ಇವಾಗ ಲೋಡ್ ಮಾಡೋಕ್ಕೆ ಹೋಗಬೇಕು. ಲೋಡ್ ಎಲ್ಗಪ್ಪ ಅಂದರೆ ಬೆಂಗಳೂರಿಗೆ ಈರುಳ್ಳಿ ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ನಮ್ಮ ದುರ್ಗದಿಂದ ಸೀಸನ್ ಸ್ಟಾರ್ಟ್ ಆಗಿದೆ, ಈರುಳ್ಳಿ ಸೀಸನ್ನು. ಹಂಗಾಗಿ ರೆಗ್ಯುಲರಾಗಿ ಇಲ್ಲೇ ಲೋಡ್ ಇರುತ್ತೆ. ಬಟ್ ನಾನಂತೂ ಫಿಕ್ಸ್ ಆಗಿಲ್ಲ ರೆಗ್ಯುಲರಾಗಿ ಇಲ್ಲೇ ಹೊಡಿಬೇಕು ಅಂತ. ಬಟ್ ಇನ್ನೂ ಡಿಸೈಡು ಮಾಡಿಲ್ಲ ಏನು ಮಾಡಬೇಕು ಅಂತ. ನೋಡೋಣ. ಇವತ್ತಂತೂ ಒಂದು ಲೋಡ್ ಸಿಕ್ಕೈತೆ, ಹೋಗೋಣ ಫಸ್ಟು, ನೋಡೋಣ, ಆಮೇಲೆ ಗೊತ್ತಾಗುತ್ತೆ ಏನೇನು ಮಾಡೋದು ಅಂತ. ಇವಾಗ ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ಅಂದರೆ ನಾಯಕನಹಟ್ಟಿಗೆ ಹೋಗ್ಬೇಕು. ನಮ್ಮೂರಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ ನಮ್ಮ ಮನೆ ಹತ್ರದಿಂದ. ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ಬನ್ನಿ. ಲೋಡಿಂಗ್ದು ಏನಪ್ಪ ಪ್ರೋಸೆಸ್ ಅಂದರೆ, ಇವಾಗ ನಿನ್ನೆ ಆಲ್ರೆಡಿ ಎಲ್ಲ ರೆಡಿ ಇದೆ. ಚೀಲ ಎಲ್ಲ ಹೋದ ತಕ್ಷಣ ಲೋಡ್ ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ ಅಷ್ಟೇ, ಲೇಟ್ ಆಗೋಲ್ಲ. ಬೇರೆ ಟೈಮಲ್ಲೆಲ್ಲ ಆದರೆ ಸಾಯಂಕಾಲ ಹೊತ್ತು ಲೋಡ್ ಮಾಡೋರು. ಇದು ಆ್ಯಕ್ಚುಲಿ ನಿನ್ನೆನೇ ಲೋಡ್ ಆಗೋಗ್ಬೇಕಿತ್ತು. ನಿನ್ನೆ ಗಾಡಿ ಸಿಕ್ಕಿಲ್ಲ ಅಂತ ಹೋಲ್ಡ್ ಮಾಡಿಬಿಟ್ಟು ಇವತ್ತು ಲೋಡ್ ಮಾಡ್ತಾಯಿದ್ದಾರೆ. ಬನ್ನಿ ಫಸ್ಟ್ ಲೋಡಿಂಗ್ ಹೋಗೋಣ ಇಲ್ಲಿಂದ. ಇವಾಗ ಬಳ್ಳಾರಿ ರೋಡಲ್ಲಿ ಹೋಗ್ತಾ ಇರೋದು. ಬಳ್ಳಾರಿಯಿಂದ ನೋಡಿ ಇಲ್ಲಿ ಲೆಫ್ಟ್ ತೊಗೊಬೇಕು. ಇಲ್ಲಿಂದ ನಾಯಕನಹಟ್ಟಿ ರೋಡು ಎಂಟ್ರಿ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಬಳ್ಳಾರಿ ಹೋಗ್ತೀವಿ. ಇಲ್ಲಿಂದ ಲೆಫ್ಟ್ ತೊಗೊಂಡು ಹೋಗ್ಬೇಕು. ನಾಯಕನಹಟ್ಟಿಯಿಂದ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಂತೆ ಲೋಡ್ಗೆ. ನೋಡೋಣ, ಅಲ್ಲೋಗಿ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಯಾರೋ ಸಬ್ಸ್ಕ್ರೈಬರ್ ಹುಡುಗರು ಬರ್ತಾರೆ ಹಿಂದೆ ಅವಾಗಿಂದ. ಫೈನಲಿ ಲೋಡ್ ಆಗೋ ಊರಿಗೆ ಬಂದ್ವಿ ನೋಡಿ. ಇದೇ ಊರಲ್ಲೇ ಗಾಡಿ ಲೋಡ್ ಆಗೋದು. ಇಲ್ಲಿ ರೋಡ್ ಸೈಡಲ್ಲೇ ನಿಲ್ಸ್ಕೊಂಡಿದ್ದೀವಿ. ಪಾರ್ಟಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ನಮ್ಮ ಮಾವ ಕುಂತ್ಕೊಂಡಿದ್ದೀವಿ. ನೋಡೋಣ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಏನೋ. ಈ ಏರಿಯಾ ಅಂತೂ ಏನು ನೋಡ್ತಾ ಇದ್ರೆ ನೀವು ಇದೇನು ಕಾಣ್ತಾ ಇತ್ತು, ಇದು ಲೋಯೆಸ್ಟ್ ರೈನ್ಫಾಲ್ ಏರಿಯಾ ಇನ್ ಸೌತ್ ಇಂಡಿಯಾ. ಅಂದರೆ ಸೌತ್ ಇಂಡಿಯಾದಾಗೆ ಅತಿ ಕಡಿಮೆ ಮಳೆ ಬೀಳೋ ಜಾಗ ಇದೆಲ್ಲ. ನಾಯಕನಹಟ್ಟಿ ತಾಲೂಕು ಅಂದರೆ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ನಾಯಕನಹಟ್ಟಿ ಹೋಬಳಿ ಬರುತ್ತಿದೆಲ್ಲ. ನೋಡೋಣ ಬನ್ನಿ ಹೆಂಗಿರುತ್ತೆ ರೋಡು ಅಂತ. ನಡಿ ಅಣ್ಣ ಅಂತೂ ಫೋನೇ ಬಿಡಂಗಿಲ್ಲ, ಫೋನ್ ಇಟ್ಕೊಂಡೆ ಹೋಗ್ತಾ ಇದ್ದಾನೆ ಕಿವಿಗೆ. ಈ ಥರ ಚಿಕ್ಕ ರೋಡ್ಗಳಲ್ಲೆಲ್ಲ ಈರುಳ್ಳಿ ಲೋಡ್ಗೆ ಹೋಗ್ಬೇಕಾಗುತ್ತೆ. ಎಲ್ಲಿದಾವ ಗೊತ್ತಿಲ್ಲ ಇನ್ನು. ಅವ್ರು ಹೇಳ್ದಂಗೆ ಹೋಗ್ತಾ ಇರಬೇಕು. ಬನ್ನಿ ಹೋಗೋಣ, ಎಲ್ಲಿ ಕರ್ಕೊಂಡು ಹೋಗ್ತಾರೋ ನೋಡೋಣ. ಅಂದರೆ ಈ ಥರ ರೋಡಲ್ಲೆಲ್ಲ ಹೋಗ್ಬೋದು, ಈ ಥರ ಹೊಲಗಳಲ್ಲೆಲ್ಲ ಹೋಗಲ್ಲ. ಯಾಕಂದರೆ ಈ ಲೋಯೆಸ್ಟ್ ರೈನ್ಫಾಲ್ ಏರಿಯಾ ಆದರೂ ಕೂಡ ಮಳೆ ಜಾಸ್ತಿ ಬಂದಿದೆ ಇತ್ತೀಚೆಗೆಲ್ಲ. ನೋಡಿ ಮಳೆ ಬಂದಿದೆ, ಮೋಡ ನೋಡಿ ಎಷ್ಟಿದೆ ಅಂತ. ಮೋಡ ಕೂಡ ಫುಲ್ ಇದೆ. ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ನೋಡಿ ಆಲ್ರೆಡಿ ಹನಿ ಬೀಳ್ತಾ ಐತೆ. ಅಷ್ಟರಲ್ಲಿ ಮಳೆ ಬರೋದ್ರೊಳಗೆ ಲೋಡ್ ಮಾಡ್ಕೊಂಡು ಫಸ್ಟ್ ಇಲ್ಲಿಂದ ಹೊರಗೆ ಹೋಗ್ಬೇಕು, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಮಳೆ ಫುಲ್ಲು ಸ್ಟಾರ್ಟ್ ಆಗ್ಬಿಡುತ್ತೆ. ಆಲ್ರೆಡಿ ಮಳೆ ಜೋರಾಗಿ ಬರ್ತೈತೆ. ಇಷ್ಟೊತ್ತು ಪ್ಲಾಟ್ಫಾರ್ಮೆಲ್ಲ ಕ್ಲೀನಾಗಿ ಆರ್ಬಿಟ್ಟಿತ್ತು. ಇವಾಗ ಮತ್ತೆ ಎಲ್ಲ ಪೂರ್ತಿ ಒತ್ತೆ ಆಗಿಬಿಡುತ್ತೆ. ಮತ್ತೆ ಇನ್ನು ಲೇಟ್ ಆಗುತ್ತೆ ಲೋಡ್ ಆಗೋದು. ನೋಡೋಣ ಏನೇನು ಕತೆ ಆಗುತ್ತೋ ಗೊತ್ತಿಲ್ಲ. ಇನ್ನು ಮಳೆ ನಿಂತಾಗೆ ಲೋಡ್ ಮಾಡೋದು. ನೋಡೋಣ ಬನ್ನಿ ಇನ್ನು ಏನೇನು ಆಗುತ್ತೆ ಅಂತ. ಅಣ್ಣ ಇಲ್ಲೇ ನಿಂತ್ಕೊಂಡು ಎಲ್ಲಿಗೆ? ಹಾಂ, ಸೀದಾ ಒಂದೇ ರೋಡಾ? ಅಂಶ ಮಾಡ್ತಕ್ಕ? ಹಾಂ,
ಕಟ್ಟಾಗಿ ಹೋಗೋದಪ್ಪ. ಗಾಡಿ ಇಲ್ಲಿ ನಿಂತಿದೆ, ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಆಲ್ರೆಡಿ ಲೋಡ್ ಮಾಡ್ತಾ ಇದ್ದಾರೆ. ಮತ್ತು ಮೇಲ್ಗಡೆ ಎಲ್ಲ ವುಡ್ ಪ್ಯಾಕ್ ಮಾಡಿಬಿಟ್ಟಿದೆ ಫುಲ್ಲು, ಅಂದರೆ ಮಳೆ ಸಿಕ್ಕಾಪಟ್ಟೆ ಬಂತು ಅಲ್ಲೇ ಬಂದಾಗ, ಹಂಗಾಗಿ ಮೇಲೆ ಹಗ್ಗ ಎಲ್ಲ ಹಾಕಿ ರೆಡಿ ಮಾಡಿ ನಿಲ್ಲಿಸಿದ್ದೀವಿ ಸದ್ಯಕ್ಕೆ. ಆಮೇಲೆ ತಾಟ್ಪಾಲ್ ಹಾಕಬೇಕು, ಫುಲ್ ಲೋಡ್ ಆದಮೇಲೆ ತಾಟ್ಪಾಲ್ ಹಾಕೋಣ ಅಂತ ಸುಮ್ಮನಾಗಿದ್ದೀವಿ. ನೋಡೋಣ, ಇನ್ನೂ ಸ್ವಲ್ಪ ಲೋಡ್ ಆದಮೇಲೆ ತಾಟ್ಪಾಲ್ ಹಾಕ್ಕೊಂಡು ಒಂದೇ ಸರಿ ಬಿಡೋಣಂತೆ. ಇಲ್ಲೊಂದು 50-60 ಚೀಲ ಹಾಕ್ತಾರೆ ಅಷ್ಟೇ, 45 ಇಲ್ಲ ಅಷ್ಟೇ, ಇನ್ನೂ 2 ಪಾಯಿಂಟ್ ಇದ್ದಾವೆ. ಈ ರೋಡಲ್ಲಿ ಬಂದಿರೋದು ಇವಾಗ, ಈ ಕಡೆ ರೋಡಲ್ಲಿ ಹೋಗ್ಬೇಕು ನಾವು. ನಲವತ್ತೈದು ಚೀಲ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲೊಂದು 6 ಚೀಲ ಇದೆ, ಒಂದು ಬರೀ ಅಷ್ಟೇ. 6 ಚೀಲ ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬೇಕು. ನೋಡಿ ರೋಡ್ ಹೆಂಗೈತೆ ಅಂದರೆ ಮರ ನೆಲದಲ್ಲೇ ಐತೆ, ಇದು ಉಜ್ಕೊಂಡೆ ಹೋಗ್ಬೇಕು ಇವಾಗ ಪೂರ್ತಿ. ನೋಡಿ ಗ್ಲಾಸ್ಗೆಲ್ಲ ಟಚ್ ಆಗ್ತದೆ ಅದು. ಆಯ್ತೇನಣ್ಣ? ಹಾಂ ನೋಡಿ ಹೆಂಗೆ ಟಚ್ ಆಗುತ್ತೆ ನೋಡಿ. ನೋಡಿ ಅಲ್ಲಿ ಮಿರಾಗ ನೋಡಿ ಹೆಂಗೆ ಟಚ್ ಆಗುತ್ತೆ ಕಾಣುತ್ತೆ. ಈಗ ಮಳೆ ನೀರಾ? ಮಳೆ ಹನಿನಾ ನೀರಾ? ಫೈನಲಿ 2 ಜಾಗದಲ್ಲಿ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ರೋಡ್ ನೋಡಿ ಹೆಂಗೈತೆ, ನೋಡಿ ಹೆಂಗೈತೆ ರೋಡು ಅಂದರೆ ಫುಲ್ಲು ಚಿಕ್ಕ ರೋಡ್, ಅಂದರೆ ಚಿಕ್ಕ ರೋಡು, ಫುಲ್ಲು ಹೊಲ್ಗೊಳಗೆ ಹೆಂಗೆ ಹೋಗ್ತೀವಲ್ಲ ನಾವು ಆ ಥರ ರೋಡು. ನೋಡಿ ಕಳ್ಳ ಹೆಂಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬಂತು. ನೋಡಿ ತಲೆ ಎಲ್ಲ ಹೆಂಗೆ ನೆಂದೋಗೈತೆ, ಫುಲ್ಲು ನೆಂತ್ಕೊಂಡು ಹಗ್ಗ ತಾಟ್ಪಾಲ್ ಹಾಕೊಂಡು ಫುಲ್ ಕವರ್ ಮಾಡ್ಕೊಂಡು ಬಂದಿರೋದು. ಇವಾಗ ಏನು ಇನ್ನೊಂದು ಪಾಯಿಂಟ್ ಹತ್ರ ಹೋಗ್ಬೇಕು. ಇನ್ನೊಂದು ಪಾಯಿಂಟ್ ಹತ್ರ ಹೋಗಿ ಅಲ್ಲಿ ಎಷ್ಟು 70 ಚೀಲ ಇದ್ದಾವೆ, ಹಾಕೊಂಡ್ಬಿಟ್ರೆ ಮುಗೀತು ಆರಾಮಾಗಿ ಇಲ್ಲಿಂದ ಬಿಡೋದೆ. ಒಂದು ಟೈಮ್ 4:15 ಆಯಿತು, ಇನ್ನು 1 ಅವರ್, ಇನ್ನು 1.5 ಅವರ್ ಅಷ್ಟೇ ಲೋಡ್ ಆಗಿಬಿಡುತ್ತೆ. ಒಂದು 6-6:30 ಅಷ್ಟೊತ್ತು ಇಲ್ಲಿಂದ ಬಿಟ್ಬಿಡ್ತೀನಿ. ನೋಡಿ ಎಷ್ಟು ಚಿಕ್ಕ ರೋಡ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬೋರ್ ಬೇರೆ ಅಡ್ಡ ಐತೆ, ನೋಡಿ ಹೆಂಗೆ ಕಟ್ ಮಾಡಬೇಕು ಅನ್ನೋದೇ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಹುಷಾರಾಗಿ ಲಾಂಗಾಗಿ ಕಟ್ ಮಾಡ್ಕೊಂಡು ಇಲ್ಲಾಂದರೆ ಭಾಳ ಪ್ರಾಬ್ಲಮ್ ಇದೆ. ಲಾಂಗ್ ಹೇಳಿ ಹೇಳಿ ಲಾಂಗ್ ಈ ಥರ ಎಲ್ಲ ಕಷ್ಟಪಡ್ಬೇಕು ಈರುಳ್ಳಿ ಲೋಡಿಗೆ ಬಂದು. ಅದಕ್ಕೆ ಈರುಳ್ಳಿ ಬೇಡ ಯಾವುದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬೇಡ ಡೌಟ್ ಈರುಳ್ಳಿಗೆ. ರೋಡಲ್ಲಿದ್ರೆ ಏನೂ ಆಗೋದಿಲ್ಲ, ರೋಡಾಗಿದ್ರೆ ಏನೂ ಆಗಲ್ಲ, ಎಲ್ಲ ಹೊಲ್ಕೊಳ್ಳೋದಿದ್ರೆ ಸಮಸ್ಯೆ. ನೋಡಿ ಇಷ್ಟು ಸಮಸ್ಯೆ ಅನ್ಕೊಂಡು ಫುಲ್ ಆಫ್ ರೋಡಿಂಗ್ ಆಗ್ಬಿಟ್ಟೈತೆ ಇವತ್ತು. ಕರೆಕ್ಟಾಗಿ ನೋಡಿ ನಮ್ಮ ಗಾಡಿ ಎಷ್ಟು ಪಾಸ್ ಆಗಬೇಕೋ ಅಷ್ಟೇ ಇರೋ ಜಾಗ, ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಹಂಗೆ ಕುಸ್ಕೊಂಡ್ಬಿಡುತ್ತೆ ಆ ಕಡೆ ನೆಂದಿರೋದನ್ನ. ಹಂಗಾಗಿ ನಮ್ಮ ಗಾಡಿ ಎಷ್ಟು ಪಾಸ್ ಆಗಬೇಕೋ ಅಷ್ಟೇ ನೋಡಿ ಜಾಗ ಇರೋದು. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ವಲ್ಪ ಅಗಲ ಇದೆ, ಹಿಂದಂತೂ ಇನ್ನು ಇದಕ್ಕಿಂತ ಚಿಕ್ಕದಾಗಿತ್ತು, ಇಲ್ಲಂತೂ ಸ್ವಲ್ಪ ಅಗಲ ಇದೆ, ಪರವಾಗಿಲ್ಲ. ಹಿಂದೆ ನೋಡ್ಬೇಕಿತ್ತು, ಇನ್ನೂ ಚಿಕ್ಕದಾಗಿತ್ತು. ಈರುಳ್ಳಿ ಸವಾಸ ಹಿಂಗಿರುತ್ತೆ, ಬಟ್ಟೆ ಎಲ್ಲ ನೆನೆಸ್ಕೊಂಡು ತಲೆ ಎಲ್ಲ ನೆನೆಸ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಕಷ್ಟಪಡ್ತಾರೋ ಗಾಡಿಯವ್ರು ಕೂಡ ಅಷ್ಟೇ ಕಷ್ಟಪಡ್ತಾರೆ. ಇವನ್ನೆಲ್ಲ ತಗೊಂಡೋಗಿ ಮಾರ್ಕೆಟಿಗೆ ತಗೊಂಡ್ಸೈತಿ. ಅದಕ್ಕೆ ಡ್ರೈವರ್ಗಳು ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅಂತ ಹೇಳೋದು. ನೋಡೋಣ ಬನ್ನಿ, ಇವಾಗ ಅಲ್ಲೋಗಿ ಲೋಡ್ ಮಾಡ್ಕೊಂಡು ಒಂದೇ ಸರಿ ಬಿಡೋಣ. ಫೈನಲಿ ಲೋಡಿಂಗ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಯಿತು. ಇನ್ನು 4 ಚೀಲ ಇದೆ ನೋಡಿ ಅಷ್ಟೇ. 4 ಹಾಕಿದ್ರೆ ಲೋಡಿಂಗ್ ಫುಲ್ ಕಂಪ್ಲೀಟ್ ಆದಂಗೆ ನೋಡಿ. ಇಲ್ಲಿ ಬಿಟ್ಟು ಇನ್ನೊಂದು ಇಲ್ಲೇ ಮನೆ ಮುಂದೆಗಡೆ ಒಂದು 20-25 ಚೀಲ ಇದ್ದಾವೆ, ಅವನ್ನ ಹಾಕೊಂಡು ಫೈನಲಾಗಿ ಇಲ್ಲಿಂದ ಬಿಡೋದಷ್ಟೇ.
ಹಿರಿಯೂರು ಟೋಲ್ ಹತ್ರ ಬಂದು ಗಾಡಿ ನಿಲ್ಸಿದ್ದೀವಿ. ನಾವು ಟೈರ್ ಚೆಕ್ ಮಾಡ್ತಾ ಇದ್ದೀನಿ. ಹಿರಿಯೂರು ಟೋಲ್ ಹತ್ರ ಇದು ಐಮಂಗ್ಲ ಟೋಲ್ ಹತ್ರ ಯಾಕಪ್ಪ ಬಂದೆ ಅಂದರೆ ಚಳ್ಳಕೆರೆ ರೋಡ್ ಫುಲ್ ಕ್ಲೋಸ್ ಇತ್ತು, ಹಂಗಾಗಿ ಆ ರೋಡಲ್ಲಿ ಬರೋಕ್ಕಾಗಲಿಲ್ಲ. ಹಂಗಾಗಿ ಈ ಥರ ದುರ್ಗದಿಂದ ಬಂದಿದ್ದೀವಿ. ಇವಾಗ ಸ್ವಲ್ಪ ಟೈರ್ಗಳೆಲ್ಲ ಚೆಕ್ ಮಾಡ್ಕೊಂಡು ಹೋದರೆ ಆಗೋಯಿತು. ಹಿಂದೆಗಡೆ ನೋಡಿ ದಾಟ್ಪಾಲ್ ಬೇರೆ ಹಾಕಿಲ್ಲ, ಫುಲ್ ಓಪನ್ ಇದೆ. ಹಿಂದೆ ಇಬ್ಬರು ಪಾರ್ಟಿಗಳು ಮಲ್ಕೊಂಡಿದ್ದಾರೆ. ಹಂಗಾಗಿ ಹಿಂಗೆ ರೌಂಡ್ ಹಾಕೊಂಬಂದಿದ್ದು. ಹೆಂಗೆ ಬಂದ್ವಪ್ಪ ಅಂದರೆ ಸೀದಾ ನಾವು ನಾಯಕನಹಟ್ಟಿಯಿಂದ ದುರ್ಗದಿಂದ ಇವಾಗ ಹೋಗ್ತಾ ಇರೋದು ಹಿರಿಯೂರ್ಗೆ ಹೋಗಿ. ನಾವು ಚಳ್ಳಕೆರೆ ಮೇಲೆ ಹೋಗಿ ಹತ್ರ ಆಗೋದು, ಬಟ್ ಅಲ್ಲಿ ರಾಹುಲ್ ಗಾಂಧಿ ಬರೋದ್ರಿಂದ ರೋಡೆಲ್ಲ ಕ್ಲೋಸ್ ಆಗೈತೆ, ಹಂಗಾಗಿ ಬಂದಿಲ್ಲ ಅಷ್ಟೇ. ಬನ್ನಿ ಇವಾಗ ಟೈರೆಲ್ಲ ಕರೆಕ್ಟಾಗಿದ್ದಾವೆ. ಸ್ವಲ್ಪ ಚೀಲ ಜಾಸ್ತಿ ಇರೋದ್ರಿಂದ ಅವಾಗ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಹೋಗೋಣ ಬನ್ನಿ. ಫಸ್ಟ್ ಹಿರಿಯೂರು ಬಿಟ್ಟು ಮುಂದೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಫುಲ್ಲು ಮಳೆ ಬರ್ತೈತೆ. ಹಿಂದೆ ತಾಟ್ಪಾಲ್ ಕೂಡ ಹಾಕಿರಲಿಲ್ಲ. ಇವಾಗ ಮತ್ತೆ ಮಳೇಲಿ ನೆಂದ್ಕೊಂಡೆ ಹೋಗಿ ಹಾಕಿ ಬಂದಂಗೆ ಆಯಿತು. ಅವಾಗೆ ತೋರಿಸ್ಬೋದು ಓಪನ್ ಇರೋದು. ಇವಾಗ ಮತ್ತೆ ಈ ಮಳೇಲಿ ಹೋಗಿ ಕ್ಲೋಸ್ ಮಾಡಿ ಬಂದೆ. ಮಳೇಲಿ ನೆಂದು ಸಾಕಾಗೋಯ್ತು ಬೆಳಿಗ್ಗೆಯಿಂದ. ಅವಾಗಲೇ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿತ್ತು, ನೋಡೇ ಕಾಣಿಸ್ತಾ ಇಲ್ಲ. ಫೈನಲ್ಲಿ 1:15 ಮಾರ್ಕೆಟಿಗೆ ಬಂದ್ವಿ ನೋಡಿ. ಇವಾಗ ಇಲ್ಲಿಂದ ಅಂಗಡಿಗೆ ಹೋಗ್ಬಿಟ್ಟು ಸೀದಾ ರಿವರ್ಸ್ ಹಾಕಿ ಮಕ್ಕೊಬೇಕು. ಹೆವಿ ನಿದ್ದೆ ಬರ್ತೈತೆ. ಫಸ್ಟು ಮಕ್ಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಕಷ್ಟ ಸುಖ ಮಾತಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ಎಲ್ಲರೂ ಮಲ್ಕೊಳ್ಳಿ, ನಾನು ಹೋಗಿ ಮಕ್ಕೊಂಡು. ಇವಾಗ ಫೈನಲಿ ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಇವಾಗ ಇಲ್ಲೇ RMC ಹತ್ರ ಇದ್ದೀನಿ. ನೈಟ್ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದೇನಾಗುತ್ತೆ ಅಂದರೆ ಲೋಕಲ್ ಓಡಿಸ್ಬೇಕಾದ್ರೆ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಟೈಮ್ ಟು ಟೈಮ್ ಹೊಡಿಬೇಕು. ಊರುಳಿ ತುಂಬಿದಾಗ ಎಲ್ಲೂ ನಾನ್ ಸ್ಟಾಪ್ ಹೊಡಿಬೇಕು. ವೀಡಿಯೋ ಮಾಡೋಕ್ಕೆ ಟೈಮ್ ಇರಲ್ಲ. ಅದರಲ್ಲೂ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ, ಫುಲ್ಲು ಮಳೆ ಬಂದೈತೆ ರಾತ್ರಿ. ಹೆಚ್ಚು ಕಮ್ಮಿ ಹಿರಿಯೂರು ಬಿಟ್ಟಾಗ ಸ್ಟಾರ್ಟ್ ಆಗಿದ್ದು ಮಳೆ ನಿಂತೇ ಇಲ್ಲ. ನೀವೇ ನೋಡಿದ್ರೆ ನಿನ್ನೆ 2-3 ಸಾರಿ ಟಿ-ಶರ್ಟ್ ಡ್ರೆಸ್ ಚೇಂಜ್ ಮಾಡಿರೋದು. ಒಂದು ಬೆಳಿಗ್ಗೆ ಒಂದು ಹಾಕಿದ್ದೆ, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು 3 ಟಿ-ಶರ್ಟ್ ಚೇಂಜ್ ಮಾಡಿರೋದು. ಬರೀ ನೆನ್ಕೊಂಡೇ ಹಂಗಾಗ್ಬಿಟ್ಟಿತ್ತು ನಿಮ್ಮ ಕತೆ. ಹೆಂಗಾಗ್ಬಿಡುತ್ತೆ ಅಂದರೆ ಒಂದೊಂದು ಸರಿ ಬೇಜಾರಾಗ್ಬಿಡುತ್ತೆ. ಈರುಳ್ಳಿ ಓಡಿಸೋದೇ ಬೇಡಪ್ಪ, ಲಾಂಗ್ ಹೊರಟೋಗೋಣ ಅನ್ನೋಷ್ಟು ಬೇಜಾರಾಗುತ್ತೆ. ಆದಷ್ಟು ಬೇಗ ಲಾಂಗ್ ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಕ್ಚುಲಿ ಬೆಂಗಳೂರಲ್ಲಿ ಖಾಲಿ ಮಾಡಿ ಇಲ್ಲೇ ಆಲ್ಟ್ ಆಗಿದ್ದೀನಿ ನಾನು. MT ಹೋಗಿದ್ದರೆ ಇವತ್ತು ಮತ್ತೆ ಈರುಳ್ಳಿ ಲೋಡ್ ಆಗೋದು. ನನಗೆ ಈರುಳ್ಳಿ ಹೊಡಿಯೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಅಷ್ಟು ರಿಸ್ಕ್ ಐತೆ. ಇವಾಗ ಎಲ್ಲ ಹೊಲಗಳಲ್ಲಿ ನಿನ್ನೆ ಅಂತೂ ಗಾಡಿನೇ 2 ಹತ್ರ ಸಿಗಾಕೊಂಬೋಗಿತ್ತು. ನೀವು ನೋಡ್ದಂಗೆ ಟರ್ನಿಂಗ್ಗಳಲ್ಲಿ ಅಲ್ಲೆಲ್ಲ ಭಾರಿ ಡೇಂಜರ್. ಸ್ವಲ್ಪ ಮಾಡೋದು ಗಾಡಿ ಅಪ್ಸೈಡ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಡಿಸೈಡ್ ಮಾಡಿಬಿಟ್ಟಿನಿ ಈರುಳ್ಳಿ ಜಾಸ್ತಿ ಹೊಡಿಬಾರ್ದು, ಹೊರಗಡೆನೇ ಅಡ್ಡಾಡೋಣ ಅಂತ, ಮಾರ್ಕೆಟ್ ಹೊಡೆಯೋಣ ಅಂತ. ನೋಡೋಣ ಆದಷ್ಟು. ಇವತ್ತಂತೂ ಫುಲ್ಲು ಬರೀ ಲಾಂಗ್ ಟ್ರಿಪ್ಸೇ ಕೇಳಿದ್ದೀನಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಈ ಕಡೆ ಒರಿಸ್ಸಾ ಸೈಡು, ಇಲ್ಲ ಗುಜರಾತು, ಇಲ್ಲ ರಾಜಸ್ಥಾನ ಇದ್ದರೆ ಹೇಳಿ ಅಂತ. ಯಾವುದೇ ಲೋಡ್ ಇಲ್ಲ ಬೆಂಗಳೂರಲ್ಲಂತೂ. ಲೋಡಿಂಗ್ ಸಿಕ್ಕಾಪಟ್ಟೆ ಡಲ್ ಐತೆ. ನೋಡೋಣ ಆದಷ್ಟು ಬೇಗ ಲಾಂಗ್ ಟ್ರಿಪ್ಸು ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಇವತ್ತಂತೂ ಲೋಡ್ ಆಗಂಗೆ ಕಾಣಲ್ಲ. ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು. ಖಾಲಿ ಮಾಡ್ಕೊಂಬಂದು ಫುಲ್ಲು ರೆಸ್ಟ್ ಮಾಡ್ತಾಯಿದ್ದೆ. ಕುತ್ತಿಗೆ ಯಾಕೋ ಸ್ವಲ್ಪ ನೋವಾಗ್ಬಿಟ್ಟೈತೆ. ಒಂದು ಸೈಡ್ ಮಲಗಿದ್ದೆ ಅನ್ಸುತ್ತೆ. ರಾತ್ರಿ ಮಾರ್ಕೆಟಿಗೆ ಬಂದಾಗ 2 ಗಂಟೆ ಆಗೈತೆ ನೋಡ್ದಂಗೆ ಉಳ್ಳಾಗಲ್ಲಿ. ಇವಾಗ ಇನ್ನೇನಿಲ್ಲ, ಇಲ್ಲೇ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಗಾಡಿ ಆಲ್ಟ್ ಮಾಡಿಕೊಂಡು ನಾಳೆ ನೋಡ್ಬೇಕು ಬೆಳಿಗ್ಗೆ ಲೋಡಿಂಗ್ಸು ಏನಾಗುತ್ತೋ. ಲಾಂಗ್ ಆದರೆ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಸ್ಟೇಟು ಗೋವಾ ಆದರೆ ಮಾಡ್ಕೊಂಡು ಇಲ್ಲೇ 1-2 ದಿನ ಓಡಾಡ್ತೀನಿ. ಆಮೇಲೆ ನೋಡೋಣ, ಲಾಂಗ್ ಹೋಗಿ ಟ್ರೈ ಮಾಡೋಣ. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಪಾರ್ಕಿಂಗ್ ಹತ್ರ ಹೋಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮತ್ತೆ ಹೊಸ ಟ್ರಿಪ್ಪಲ್ಲಿ ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.